ಇದ್ರೂ ಕೂಡ ನೀವು ಅವ್ನ ಗಾಡಿಗಳು ಹೆಂಗ್ ಹಿಡಿದ್ರಿ? ಯಾರ್ರಿ ನಮ್ಗೆ ಯಾರು ಪಾಸ್ ತೋರಿಸಿಲ್ಲ. ಆಮೇಲೆ ಡಿ ಸಿ ಆರ್ಡರ್ ಇದೆ ನಾನು ಸೀಸ್ ಮಾಡಿದ್ದೀನಿ. ನೀವೇನು ಕ್ವಶನ್ ಮಾಡಿ ನೀವು ಡಿ ಸಿ ಕೇಳ್ರಿ, ಆಯ್ತು ಸೀಸ್ ಹಂಗ್ ಮಾಡ್ರಿ ಕೇಳ್ರಿ. ನಾನು ಸೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಅವ್ರು ಆಕ್ಷನ್ ತಗೊಳ್ಳಿ. ಅವರು ಒಬ್ಬ PSI ಆಗಿ ಈ ಮಟ್ಟಕ್ಕೆ ನೀವು ಮಾಡ್ತಾ ಇದೀರ ಅಂತಂದ್ರೆ ನಿಮ್ಮಿಂದನೇ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ನೋಡ್ರಿ ಮೇಡಮ್, ನೋಡ್ರಿ ಕೆಟ್ಟ ಹೆಸರು ನಮ್ಮ ಡ್ಯೂಟಿ ಮಾಡ್ತಾ ಇದೀವಿ ನಾವು. ಯಾರು ಕೆಟ್ಟ ಹೆಸರು ತರೋ ಉದ್ದೇಶ ನಮಗಿಲ್ಲ. ಮಾಡ್ತಾ ಇದ್ರಿ ಇಂತ ಇದ್ರಿಂದ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರತೈತಿ ನಿಮ್ಮಂತ ಕೆಲವೊಂದು ಆಫೀಸರ್ಗಳಿಂದ. ಮೇಡಮ್ ರೀ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ನಾವು ಯಾವ ರೀತಿ ಬೇರೆ ಯಾರು ಕೆಟ್ಟ ಉದ್ದೇಶ ನಾವು ಡ್ಯೂಟಿನ ಮಾಡ್ತಾ ಇದೀವಿ. ಇಲ್ಲ ನೀವು ಬಂದ್ ಭೇಟಿ ಆಗ್ರಿ. ಎಲ್ಲಿದ್ರಿ ನೀವೀಗ? ಯಾರ್ರಿ? ಅಲ್ರಿ ನಾಯಕ್ ಭೇಟಿ ಆಗ್ರಿ ನಿಮಗೆ. ಮೇಡಮ್ ನಿಮಗೆ ಯಾಕೆ ನಾಯಕ್ ಭೇಟಿ ಆಗ್ಬೇಕು? ಮತ್ ನೀವು ಬೇಕಾದವ್ರ ಹಂಗ ಓನ್ಯಾಗ ಹೋಗಿ ಎಲ್ಲರ ಮೇಲೆ ಕೇಸ್ ಹಾಕೊಂತ ಹೋಗ್ತೀರ ನೀವು? ನೋಡ್ರಿ, ನಮ್ಗೆ ಯಾರು ತಪ್ಪಾಡ್ತಾರ ಕೇಸ್ ಹಾಕೋನೆ, ಅದು ನಮ್ಮ ಡ್ಯೂಟಿ. ಆಯ್ತ್ರಿ, ನೀವು ಏನಾದ್ರು ನಿಮ್ ತಪ್ಪಿಲ್ಲ ಆದ್ರೆ ನೀವು ಕ್ವಶನ್ ಮಾಡ್ರಿ, ಎರೇಸ್ ಮಾಡ್ರಿ. ಅಡ್ಡಾಡ್ತಾರ ನೀವು? ಯಾರ್ರಿ ಕಾನೂನು ಕೈಯಾಗ ಹಿಡ್ಕೊಂಡ್ ಅಡ್ಡಾಡ್ತೀರಿ? ಓರಲಿ ಕಾನೂನು ನೋಡ್ರಿ, ಯಾರ ಕೈಯಾಗೂ ಇಲ್ಲ. ಕಾನೂನು ಪಾಲಿಸೋರ್ಗೆ ಅಷ್ಟೇ ಇದೆ ಅದು. ನಮ್ಗ್ ಕಲ್ಸಾಕ್ ಬಂದಿದ್ದಾರೆ ಇಲ್ಲಿ ಬಂದು. ನಾವೇನು ಯಾರು ಕಲ್ಸೋದಿಲ್ರಿ ಮೇಡಮ್, ನೀವು ತಪ್ಪು ತಿಳ್ಕೊಂಡಿರಿ ಅಷ್ಟೇ. ತಪ್ಪು ತಿಳ್ಕೋದಿಲ್ಲ ಏನಿಲ್ಲ, ಹೇಳ್ತೇನೆ ನಾ ಯಾರ ಕಡೆಯಿಂದ ಹೇಳಿಸ್ಬೇಕು ಏನು. ಆಯ್ತ್ರಿ ನೀವು ಹೇಳ್ರಿ, ನಾವು ಆಯ್ತು ನಮ್ಮ ಕರ್ತವ್ಯ ನಾವು ಮಾಡ್ತೀವಿ. ಕರ್ತವ್ಯ ಏನ್ ಮಾಡತ್ತೀರ ಅನ್ನೋದು ಎಲ್ಲರಿಗೂ ಗೊತ್ತೈತಿ. ಪಾಸ್ ಇಟ್ಟವ್ರನ್ನ ಟ್ರಕ್ ಹಿಡಿತಾರೆ ನೀವು. ಏನಾದ್ರು ಐತೆ ಅದಕ್ಕ ಸ್ವಲ್ಪ ಆದ್ರೂ? ನೋಡ್ರಿ ಮೇಡಮ್, ಅವ್ರು ಪಾಸು ತೋರಿಸ್ಬೇಕು. ತೋರಿಸಿದ ಮೇಲೆ ಡಿ ಸಿ ಆರ್ಡರ್ ಪಾಲಿಸಬೇಕು. ಏನು ಇಲ್ಲ. ರೈಟಿಂಗ್ ನಂಗಿದೆ ಡಿ ಸಿ ಆರ್ಡರ್ ನಿಮ್ದು? ನೋಡ್ರಿ, ರೈಟಿಂಗ್ ಎಲ್ಲ ಓರಲ್ ಇನ್ಸ್ಟ್ರಕ್ಷನ್ ಆದ್ರೆ ಇನ್ಸ್ಟ್ರಕ್ಷನ್ ಅದು ನಮಗೆ. 27 ಯಾಕೆ ಬಿಟ್ರಿ ನೀವು? 5627 ಯಾಕೆ ಬಿಟ್ರಿ? ಅಲ್ರಿ, ಅದು ಓರಲ್ ಇನ್ಸ್ಟ್ರಕ್ಷನ್ ಆದ್ರೆ ಮುಗಿದೋಯ್ತು. ಏನು ಹೋಗೋದಲ್ಲ ಇನ್ಸ್ಟ್ರಕ್ಷನ್? ಅದನ್ನ ನಿಮ್ ಪ್ರೂಫ್ ತೋರಿಸಿ, ನಾನು ಓರಲ್ ಇನ್ಸ್ಟ್ರಕ್ಷನ್ ಮೇಲೆ ಪ್ರೂಫ್ ತೋರಿಸ್ತೀನಿ. ಮಾತಾಡ್ತೀರಂತಂದ್ರೆ ಡಿ ಸಿ ಅವರು 30 ಆರ್ಡರ್ ಮಾಡಿದರು. ರಾತ್ರಿ ಯಾವುದೇ 6 ಗಂಟೆ ಅಂದರೆ ಯಾವುದೇ ಬಂದರೂ ಸೀಸ್ ಮಾಡಿ ಅಂತ ಇದ್ರು. ಇವಾಗ ನಮ್ಮ ಪೊಲೀಸ್ ಆಫೀಸರ್ ಕೂಡ ಮೀಟಿಂಗಲ್ಲಿ ಇದ್ದರು. ಆದರೂ ಕೂಡ ಡಿ ಸಿ ಅವರು ಆರ್ಡರ್ ಮಾಡಿದ ಮೇಲೆ ನಾವು ರೈಡ್ ಮಾಡಿದ್ವಿ. ರಾತ್ರಿ ಸುತ್ತ ಬಂದು ಸಿಕ್ತು ಲಾರಿಗಳು ಸಿಕ್ತು. ಸುಮಾರು 20 ಲಾರಿ ಇತ್ತು. ಅಲ್ಲಿ ಸುಮಾರು ಒಂದು 7 ಲಾರಿ ಪರಾರಿ ಆಗಿದ್ದಾವೆ. 15 ಲಾರಿ ತಂದು ಸೀಸ್ ಮಾಡಿ ಕೊಟ್ಟಿದ್ದೆ. ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು. ಕಾಂಗ್ರೆಸ್ ಲೀಡ್ರ್ ಒಬ್ರು ಫೋನ್ ಮಾಡಿದರು. ಅದರ ನಂತರ ಅವ್ರು ಕೇಳಿದರು, ನೀವು ಬಂದುಬಿಡಿ ಹಾಗೆ ಅಂತ ಹೇಳಿದರು. ನಾನು ಬರೋಕ್ಕಾಗಲ್ಲ ಮೇಡಮ್ ಕೇಳಿದ್ದೀನಿ ಅಷ್ಟೇ. ಅದು ಅವರು ಸರಿ ಅವ್ರೇನು ಕೇಳಿದರು. ಅವ್ರು ಕೆಲವೊಂದು ಡೌಟ್ಸ್ ಇತ್ತು, ಅದ್ರ ತಕ್ಕಂತಾನೆ ಉತ್ತರ ಹೇಳಿದ್ದೀನಿ ಅಷ್ಟೇ. ಈ ವಿಚಾರ ಹಿರಿಯ ಅಧಿಕಾರಿಗಳನ್ನು ತಿಳಿಸಿದ್ರಿ? ಹೌದು, ಇದ್ರ ಬಗ್ಗೆ ಹಿರಿಯ ಅಧಿಕಾರಿ ತಿಳಿಸಿದ್ದೀನಿ. ಅವತ್ತೇ ತಿಳಿಸಿದ್ದೆ ನಾನು. ಏನಂದ್ರೆ ಸರ್? ಇಲ್ಲ ಅವರೇನಿಲ್ಲ, ಅವರು ಸರಿಯಾಗಿ ಎಲ್ಲ ನೀವು ಕಾನೂನು ಪ್ರಕಾರ ಮಾತಾಡಿದ್ರೆ ತಿಳಿದ್ರು ಅಷ್ಟೇ.